ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫೈನಲಿ ನಾವು ನಾರ್ತ್ ಇಂದ ಅಂದ್ರೆ ಪಂಜಾಬ್ ಇಂದ ಹೈದರಾಬಾದ್ಗೆ ರೀಚ್ ಆಗಿದ್ವಿ ಬೈ ರೋಡ್ ನಮ್ಮ ಹೊಸ ಕಾರಲ್ಲಿ. 2-3 ದಿನ ಆಯ್ತು ನಾವು ಸ್ಟಾರ್ಟ್ ಆಗಿ. ನನ್ನ ಹಿಂದಿನ ವಿಡಿಯೋಸ್ ಎಲ್ಲ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಾವು ಎಲ್ಲಿ ಸ್ಟೇ ಮಾಡಿದ್ವಿ, ಹೇಗೆ ಬಂದಿದ್ವಿ ಅಂತ ಎಲ್ಲ ಹೇಳಿ. ಇಲ್ಲಿ ನಾವು ಹೈದರಾಬಾದ್ ಅಲ್ಲಿ ಏನಕ್ಕೆ ಇದ್ದೀವಿ ಅಂದ್ರೆ ನನ್ನ ಹಸ್ಬೆಂಡ್ಗೆ ಅಫಿಷಿಯಲ್ ಮೀಟಿಂಗ್ ಇತ್ತು. ಮತ್ತೆ ನಮ್ಗೆ ಟೈಮ್ ಇರ್ಲಿಲ್ಲ, ಹಾಗಾಗಿ ಇಲ್ಲಿ ಸ್ಟೇ ಮಾಡಿ ಮತ್ತೆ ನಾವ್ ಇಲ್ಲಿಂದ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಇಲ್ಲಿ ನಾವು 2 ಡೇಸ್ ಸ್ಟೇ ಮಾಡ್ಬಿಟ್ಟು ಆಮೇಲೆ ನಾವು ಇಲ್ಲಿಂದ ಸ್ಟಾರ್ಟ್ ಆಗ್ತೀವಿ. ನಾವು ಮಹಾರಾಷ್ಟ್ರಲ್ಲಿ ಸ್ಟೇ ಮಾಡಿ ಅಲ್ಲಿಂದ ನಾವು ಹೈದರಾಬಾದ್ಗೆ ರೀಚ್ ಆಗಿದ್ವಿ. ಈವ್ನಿಂಗ್ 4 o'clock ಅಷ್ಟು ಆಗಿತ್ತು ಟೈಮು. ಆ ಟೈಮಲ್ಲಿ ನಾವಿವಾಗ ಬಂದಿದ್ಮೇಲೆ ಫ್ರೆಶ್ ಅಪ್ ಆಗಿ ಇಲ್ಲಿ ಟೀ ಎಲ್ಲ ಇಟ್ಟಿರ್ತಾರಲ್ವಾ, ಗ್ರೀನ್ ಟೀ ಆಗಿರ್ಬೋದು, ಕಾಫಿ ಪೌಡರ್. ಸೊ ನಾನು ಕಾಫಿಯನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಬಂದಿದ್ಮೇಲೆ. ನಮ್ಗೆ ಕಾರಲ್ಲಿ ಕುತ್ಕೊಂಡೋವರ್ಗುನು ಏನು ಅನ್ಸಲ್ಲ. ಸ್ಟ್ರೈನ್ ಆಗಿರ್ಬೋದು, ಏನೋ ಅಷ್ಟೊಂದು ಹೆಡ್ ಏಕ್ ಅದೆಲ್ಲ ಏನು ಗೊತ್ತಾಗಲ್ಲ. ಕಾರಿಂದ ಬಂದ್ಮೇಲೆ ಮತ್ತೆ ನಮ್ ಬಾಡಿ ಒಂದು ರೆಸ್ಟ್ ಮೂಮೆಂಟ್ ಬಂದಿದ್ಮೇಲೆ ನಮ್ಗೆ ತುಂಬಾ ಸುಸ್ತಾಗುತ್ತೆ, ಬಾಡಿ ಎಲ್ಲ ತುಂಬಾನೇ ಸ್ಟ್ರೈನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದು ಇವಾಗ ನಾನು ಸ್ನಾನ ಎಲ್ಲ ಮಾಡ್ಕೊಂಡ್ ಬಂದು ಇವಾಗ ಕಾಫಿಯನ್ನ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ತರ ಹಾಲ್ ಪೌಡರ್ ಅಲ್ಲಿ ಮಾಡಿದ್ದ ಕಾಫಿ ಏನಿದೆ ಅಷ್ಟೊಂದು ಇಷ್ಟ ಆಗಲ್ಲ. ಇಲ್ಲಿ ಬಿಸಿನೀರನ್ನ ಬಾಯ್ಲ್ ಮಾಡಿ ಇಲ್ಲಿ ಹಾಲ್ ಪೌಡರ್ ಇಟ್ಟಿರ್ತಾರಲ್ವಾ, ಅದನ್ನ ಬಿಸಿನೀರ್ಗೆ ಹಾಕಿ ಹಾಲನ್ನ ರೆಡಿ ಮಾಡ್ಕೊಳ್ಬೇಕು. ಅದಾಗಿದ್ಮೇಲೆ ನಾರ್ಮಲ್ ಆಗಿ ಕಾಫಿ ಪೌಡರ್ ಮತ್ತೆ ಶುಗರ್ ಎಲ್ಲ ಇರುತ್ತೆ, ಅದನ್ನ ನಾವು ಇದಕ್ಕೆ ಮಿಕ್ಸ್ ಮಾಡಿದ್ರೆ ಆ ತರದೊಂದು ಕಾಫಿ ರೆಡಿ ಆಗುತ್ತೆ. ಅಟ್ಲೀಸ್ಟ್ ಕಾಫಿಯನ್ನ ಕುಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ ಮೈಂಡ್ ಅಂತ ಹೇಳಿ ಕಾಫಿಯನ್ನ ಮಾಡ್ತಾ ಇದ್ದೀನಿ. ಅದೆಲ್ಲ ಆಗಿದ್ಮೇಲೆ ನಾವು ಇಲ್ಲೇ ಹೋಟೆಲ್ ಅಲ್ಲಿ ಎಲ್ಲಿ ಸ್ಟೇ ಮಾಡಿದ್ವಿ ಅಲ್ಲಿ ಕೆಳಗಡೆ ಈ ತರ ಫುಡ್ ಸ್ಟಾಲ್ಸ್ ಎಲ್ಲ ಇದೆ ಅಂತ ಹೇಳಿದ್ರು, ಅಲ್ಲಿ ಹೋಗಿದ್ವಿ. ಈ ತರ ಫುಡ್ ಸ್ಟಾಲ್ಸ್ ಅಲ್ಲಿ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇಲ್ಲಿ ನೋಡಿ, ಇದು ಚಟ್ನಿ ಜೊತೆ ಕೊಡ್ತಾರೆ. ಇದನ್ನೆಲ್ಲ ತಿಂದಿದ್ವಿ. ಮಕ್ಕಳು ಮತ್ತೆ ಮೋಮೋಸ್ ಬೇಕಂತ ಹೇಳಿದ್ರು, ಅವ್ರು ಮೋಮೋಸ್ ತಿಂತಾ ಇದಾರೆ. ಮಕ್ಕಳು ತುಂಬಾ ದಿನದಿಂದ ಈ ಗೋಲಿ ಸೋಡಾನ ಕೇಳ್ತಾ ಇದ್ರು. ಇಲ್ಲಿ ಸ್ವಲ್ಪ ಕಲರ್ಫುಲ್ ಆಗಿ ಗೋಲಿ ಸೋಡಾ ಎಲ್ಲ ಡಿಸ್ಪ್ಲೇ ಮಾಡಿದ್ರಿಂದ ಅದನ್ನ ಕೊಡ್ಸಿದ್ವಿ ಅವ್ರಿಗೆ. ಗೋಲಿ ಸೋಡಾ ಅಂದ್ರೆ ಅವ್ರಿಗೆ ಇನ್ನು ಹೊಸ ಟೈಪ್ ಅಲ್ವಾ, ಮುಂಚೆ ಎಲ್ಲ ಗೊತ್ತಿಲ್ಲ ಅವ್ರಿಗೆ ಇದೇನಂತ ಹೇಳಿ. ಇದು ಎಲ್ಲಾ ಕಡೆ ಸಿಗಲ್ಲ, ಹಾಗಾಗಿ ಅವ್ರು ಸ್ವಲ್ಪ ಎಂಜಾಯ್ ಮಾಡ್ತಾರೆ ಅಂತ ಅದನ್ನ ಕುಡ್ಸಿದ್ವಿ. ತುಂಬಾನೇ ಸೆಕೆ ಇರೋದ್ರಿಂದ ಈ ತರ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಈ ತರ ಕೋಲ್ಡ್ ಐಟಮ್ಸ್ ಏನಾದ್ರೂ ಬೇಕು ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಇವರು ತಿನ್ನೋದಕ್ಕಿಂತ ಈ ತರ ಡ್ರಿಂಕಿಂಗ್ ಐಟಮ್ಸ್ ಕೇಳ್ತಾರೆ ಕುಡಿಲಿಕ್ಕೆ. ನಾವಿದ್ದಿದ್ ಈ ಏರಿಯಾ ಅಲ್ಲಿ ಫುಡ್ ಸ್ಟಾಲ್ಸ್ ತುಂಬಾನೇ ಇದಾವೆ. ಇದು ಹೈಟೆಕ್ ಸಿಟಿ ಅಂತ ಹೇಳಿ. ಇಲ್ಲಿ IT ಕಂಪನೀಸ್ ಇದೆ, ತುಂಬಾ ಕಾರ್ಪೊರೇಟ್ ಕಂಪನೀಸ್ ತುಂಬಾನೇ ಇರೋದ್ರಿಂದ ಇಲ್ಲಿ ಈ ತರ ಫುಡ್ ಸ್ಟಾಲ್ಸ್ ತುಂಬಾನೇ ಇದೆ. ಇದ್ ನೋಡಿ, ಫ್ರೂಟ್ ಜ್ಯೂಸ್, ಹೆಲ್ದಿ ಐಟಮ್ಸ್ ಇರುವಂತ ಇದು ಶಾಪ್. ಇದು ನಂಗೆ ತುಂಬಾನೇ ಇಷ್ಟ ಆಯ್ತು. ಈ ತರ ಫ್ರೂಟ್ಸ್ ಆಗಿರ್ಬೋದು, ಫ್ರೂಟ್ಸ್ ಕಟ್ ಮಾಡಿ ಈ ತರ ಸೇಲ್ ಮಾಡ್ತಾ ಇದ್ರು. ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ಕಾನ್ಸೆಪ್ಟ್, ಹೆಲ್ದಿ ಆಗಿ ತುಂಬಾ ಒಳ್ಳೆ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ರೆಡಿ ಮಾಡಿ ಇಟ್ಟಿದ್ದಾರೆ, ಅದನ್ನ ಜಸ್ಟ್ ಆ ತರ ತಗೊಂಡು ನಾವು ಕುಡಿಬಹುದು. ವಿಚಿತ್ರ ಏನಂದ್ರೆ ಈ ಶಾಪ್ ಅಲ್ಲಿ ತುಂಬಾ ಕಡಿಮೆ ಜನ ಇದ್ರು. ಹೊರಗಡೆ ಎಲ್ಲ ಜಂಕ್ ಫುಡ್ ಏನ್ರ ಪ್ರಿಪೇರ್ ಮಾಡ್ತಿದ್ದಾರಲ್ವಾ, ಅಲ್ಲಿ ತುಂಬಾ ರಶ್ ಇತ್ತು. ನನ್ಗದೇ ಅನ್ಸಿತ್ತು ನೋಡಿದ್ರೆ. ನಾವು ಅಷ್ಟೇನೆ, ಎಲ್ಲಾರು ಅಷ್ಟೇನೆ, ನಾವುನು ಅಷ್ಟೇ ಅಷ್ಟೊಂದು ಇಷ್ಟ ಪಡಲ್ಲ ಈ ತರ ಹೆಲ್ದಿ ಫುಡ್ ತಿನ್ಲಿಕ್ಕೆ. ನನ್ ಮಕ್ಳು ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಕೇಳಿದ್ರು ಅಂತ ಹೇಳಿ ಅವ್ರಿಗೆ ಅದನ್ನ ಕೊಡ್ಸಿ ಮತ್ತೆ ನಾವು ರೂಮಿಗೆ ಬಂದ್ವಿ. ಬರುವಾಗ ನಾವು ಬಿರಿಯಾನಿನ ಪಾರ್ಸಲ್ ತಗೊಂಡ್ ಬಂದಿದ್ವಿ, ರೂಮಲ್ಲಿ ಕುತ್ಕೊಂಡು ತಿನ್ನುವ ಅಂತ ಹೇಳಿ. ಹಾಗೆ ಸುಸ್ತಾಗಿತ್ತಲ್ವಾ, ನಿದ್ದೆ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ನೆಕ್ಸ್ಟ್ ಡೇ ಇಲ್ಲೇ ಹತ್ರದಲ್ಲಿ ಒಂದು ಫೇಮಸ್ ಆಗಿರುವಂತ ಬ್ರೇಕ್ಫಾಸ್ಟ್ ಒಂದು ಹೋಟೆಲ್ ಇದೆ ಅಂತ ಹೇಳಿದ್ರು. ಅಲ್ಲಿ ನಾವಿವಾಗ ರೆಡಿಯಾಗಿ ಬ್ರೇಕ್ಫಾಸ್ಟ್ಗೆ ಅಂತ ಹೋಗ್ತಾ ಇದೀವಿ. ನನ್ನ ಹಸ್ಬೆಂಡ್ ಅವಾಗವಾಗ ಹೈದರಾಬಾದ್ ಬರ್ತಾ ಇರೋದ್ರಿಂದ ಅವ್ರಿಗೆ ಇಲ್ಲಿ ಏನೇನು ಎಲ್ಲಿ ಚೆನ್ನಾಗಿರುತ್ತೆ ಫುಡ್ ಎಲ್ಲ ಅಂತ ಹೇಳಿ ಗೊತ್ತಿದೆ. ಹಾಗಾಗಿ ನಾವು ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಮ್ಮನ್ನ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹೋಗ್ತಾ ಇದೀವಿ. ಮಳೆ ಬಂದಿತ್ತು ಅವತ್ತು ನಾವು ಅಲ್ಲಿದ್ದಾಗ, ಹಾಗಾಗಿ ಸ್ವಲ್ಪ ಕೂಲ್ ಆಗಿತ್ತು ವೆದರ್ ಎಲ್ಲ. ಇಲ್ಲ ಅಂದ್ರೆ ತುಂಬಾನೇ ಸೆಕೆ ಅಂತ ಹೇಳಿ ಹೇಳ್ತಾ ಇದ್ರು.
ಇನ್ನೊಂದೇನಂದ್ರೆ ಈ ತರ ಸಿಟಿ ಒಳಗಡೆ ಬಂದ್ಮೇಲೆ ನನಗೆ ತುಂಬಾ ದಿನ ಆಗಿದ್ಮೇಲೆ ನಾನು ಇಷ್ಟೊಂದು ಟ್ರಾಫಿಕ್ ನ ನೋಡ್ತಾ ಇರೋದು. ಬೆಳಿಗ್ಗೆನೆ ಸಿಟಿಗಳಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲಾರುನು ಕೆಲ್ಸಕ್ಕೆ ಹೋಗ್ಲಿಕ್ಕೆ ರೆಡಿ ಆಗ್ಬಿಟ್ಟು ಹೋಗ್ತಾ ಇರ್ತಾರಲ್ವಾ, ತುಂಬಾನೇ ರಶ್ ಆಗಿತ್ತು. ನಾವಿವಾಗ ಈ ಒಂದು ಹೋಟೆಲ್ಗೆ ಬಂದಿದ್ವಿ, ಕಂಚೆ ಅಂತ ಹೇಳಿ. ತುಂಬಾನೇ ಚೆನ್ನಾಗಿದೆ ಇದು ಮಾತ್ರ. ಇಲ್ಲಿ ವೆರೈಟಿ ಆಫ್ ದೋಸಾ, ಇಡ್ಲಿ, ಬ್ರೇಕ್ಫಾಸ್ಟ್ ಎಲ್ಲ ಇತ್ತು. ಅವರು ಏನೇ ಕೊಟ್ರು ಅದ್ರ ಮೇಲೆ ತುಂಬಾನೇ ಗೀ ಹಾಕ್ಬಿಟ್ಟು ಕೊಡ್ತಾ ಇದ್ರು. ಇವಾಗ ನಾವು ಇಡ್ಲಿ, ಪೂರಿ ಮತ್ತೆ ದೋಸೆ ಎಲ್ಲ ತಗೊಂಡಿದ್ವಿ. ಆ ಇಡ್ಲಿ ಮೇಲಂತೂ ತುಂಬಾನೇ ಗೀ ಹಾಕ್ಬಿಟ್ಟು ಕೊಟ್ಟಿದ್ರು. ಇವಾಗ ಫಸ್ಟ್ ಅವ್ರಿಗೆ ಮರ್ತೋಗಿತ್ತು, ಆಮೇಲೆ ಮತ್ತೆ ಬಂದಿಲ್ ನೋಡಿ ಇಷ್ಟು ಗೀ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಬಟ್ ಏನಂದ್ರೆ ನಾವು ಬೈ ಮಿಸ್ಟೇಕ್ ಆಗಿ ದೋಸೆನೇ 2 ಟೈಪ್ ನಾವು ಆರ್ಡರ್ ಮಾಡ್ಬಿಟ್ಟಿದ್ವಿ, ಹಾಗಾಗಿ ನಮ್ಗೆ ಹೆವಿ ಅಂತ ಅನ್ಸಿತ್ತು. ಇಲ್ಲಿ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ದೋಸೆ ತುಂಬಾನೇ ಫೇಮಸ್ಸು. ಆ ಫ್ಲೇವರ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿತ್ತು. ನಾವು ಇಲ್ಲಿ ಟೋಪಿ ದೋಸೆ ಅಂತ ಇದೆ ನೋಡಿ, ಎಷ್ಟು ನಾನು ಫಸ್ಟ್ ಟೈಮ್ ನೋಡಿದ್ದು. ತುಂಬಾನೇ ಚೆನ್ನಾಗಿದೆ. ಮಕ್ಕಳಂತೂ ಖಾಲಿನೇ ಮಾಡ್ಬಿಟ್ರು ಇದು. ಅಂದ್ರೆ ಈ ಶೇಪ್ ನೋಡ್ಬಿಟ್ಟೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ನನಗೆ ಇವ್ರ ಕಾನ್ಸೆಪ್ಟ್ ಆಗಿರ್ಬೋದು ತುಂಬಾನೇ ಇಷ್ಟ ಆಯ್ತು ನನಗೆ. ಅವ್ರು ಕೊಡೋ ಕಾಫಿ, ಆಮೇಲೆ ಟಿಫನ್ ಎಲ್ಲ, ಬ್ರೇಕ್ಫಾಸ್ಟ್ ತುಂಬಾನೇ ಚೆನ್ನಾಗ್ ಅನ್ಸಿತ್ತು. ನೀವ್ ಯಾವಾಗ್ಲಾದ್ರೂ ಹೈದರಾಬಾದ್ಗೆ ಹೋಗಿದ್ರೆ ಇದು ಹೈಟೆಕ್ ಸಿಟಿಯಿಂದ ನೀವು ಕಂಚಿ ರೆಸ್ಟೋರೆಂಟ್ ಇಲ್ಲ ಕಂಚಿ ಹೋಟೆಲ್ ಅಂತ ಹೇಳಿ ನೀವು ಸರ್ಚ್ ಮಾಡಿದ್ರೆ ಗೂಗಲ್ ಅಲ್ಲಿ ನಿಮ್ಗೆ ಸಿಗುತ್ತೆ. ತುಂಬಾನೇ ಪೀಸ್ಫುಲ್ ಆಗಿ ತುಂಬಾನೇ ಚೆನ್ನಾಗ್ ಅನ್ಸಿತ್ತು ನನಗೆ ಈ ಪ್ಲೇಸ್. ಹೊರಗಡೆ ಕುತ್ಕೊಂಡ್ ಬೇಕಿದ್ರು ನಾವು ಕಾಫಿ ಟೀ ಕುಡಿಬಹುದು. ಇಲ್ಲಿ ತುಂಬಾನೇ ಚೆನ್ನಾಗಿದೆ. ನಾವಿವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೋಟೆಲ್ಗೆ ವಾಪಸ್ ಹೋಗ್ತಾ ಇದೀವಿ. ಅಲ್ಲಿಂದ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರೆ. ನಾವು ಹೋಟೆಲ್ ಅಲ್ಲೇ ಇರ್ಬೇಕು. ಗೊತ್ತಿಲ್ಲ ಏನೇನ್ ಮಾಡ್ಬೇಕು ಅಂತ ಹೇಳಿ, ಸ್ವಲ್ಪ ಬೋರ್ ಕೂಡ ಆಗ್ಬಹುದು. ಹಾಗೆ ಹೋಟೆಲ್ಗೆ ಹೋಗ್ತಾ ಈ ತರ ಹೈದರಾಬಾದ್ ಸಿಟಿಯನ್ನ ಸ್ವಲ್ಪ ನಾನು ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ. ನಾವು ಹೋಟೆಲಿಂದ ಈ ತರ ಔಟ್ಸೈಡ್ ನೋಡಿದ್ರೆ, ಕಿಟಕಿಯಿಂದ ನೋಡಿದ್ವಿ, ಅಲ್ಲಿ ಪಾರ್ಕ್ ಕಾಣಿಸ್ತಿದೆ ಅಲ್ವಾ, ಆ ಪಾರ್ಕ್ ಕಾಣಿಸ್ತಾ ಇತ್ತು. ಹಾಗೆ ಮಕ್ಕಳು ಕೂಡ ಪಾರ್ಕ್ಗೆ ಕರ್ಕೊಂಡು ಹೋಗ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾನೇನ್ ಮಾಡಿದೆ ಅಂದ್ರೆ 11-12 ಆ ಟೈಮ್ಗೆ ನಾವು ಪಾರ್ಕ್ ಹತ್ರ ಹೋಗಿದ್ವಿ. ಬಟ್ ಆ ಪಾರ್ಕ್ ಅನ್ನೋದು ಲಾಕ್ ಆಗಿತ್ತು. ಹಾಗಾಗಿ ನಾನು ಈವ್ನಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಈವ್ನಿಂಗ್ ಆಗುವವರೆಗೂ ಇವ್ರಿಗೆ ಸಮಾಧಾನನೇ ಇರ್ಲಿಲ್ಲ ಇಬ್ರಿಗೂನು. ಏನಕ್ಕೆ ಅಂದ್ರೆ ಹೋಟೆಲ್ ಅಲ್ಲಿ ರೂಮ್ ಒಳಗಡೆ ಇರ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬೋರ್ ಆಗುತ್ತಲ್ವಾ ಮಕ್ಳಿಗೆಲ್ಲ. ಒಂದೇ ಪ್ಲೇಸ್ ಅಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ನಮ್ಗೆ ಇಷ್ಟ ಆಗಲ್ಲ. ಅಂತದ್ರಲ್ಲಿ ಮಕ್ಕಳು ತುಂಬಾನೇ ಬೋರ್ ಫೀಲ್ ಆಗ್ತಾರೆ. ಇವಾಗ ಒಂದು 5 o'clock ಆ ಟೈಮ್ಗೆ ಹೋಟೆಲ್ ಅದು ಪಾರ್ಕ್ ಓಪನ್ ಆಗಿತ್ತು. ನಾವು ವಿಂಡೋ ಇಂದ ನೋಡಿದ್ವಿ. ಇವಾಗ ಹೋಗ್ತಾ ಇದ್ದೀನಿ ಕರ್ಕೊಂಡು ಅವ್ರನ್ನ. ಇವಾಗ ತುಂಬಾ ಖುಷಿಯಾಗಿ ಹೋಗ್ತಾ ಇದ್ದಾರೆ ಇಬ್ರುನು. ಸ್ವಲ್ಪ ಹೊತ್ತು ಆತರ ಹೊರಗಡೆ ಆಟ ಆಡ್ಸ್ಕೊಂಡ್ ಬಂದ್ರೆ ಅವ್ರುನು ರಿಲ್ಯಾಕ್ಸ್ ಆಗಿರ್ತಾರೆ, ಏನೋ ಬೋರ್ ಆಗಲ್ಲ ಅಂತ ಹೇಳಿ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೊರಗಡೆ ಮಾರ್ಕೆಟ್ಗೆ ಆತರ ಎಲ್ಲ ಕರ್ಕೊಂಡು ಹೋಗಿದ್ರೆ ಸ್ವಲ್ಪ ರಶ್ ಆಗಿದೆ ಅಲ್ವಾ ಸಿಟಿ ಎಲ್ಲ, ಹಾಗಾಗಿ ಸ್ವಲ್ಪ ಭಯ ಅಂತ ಹೇಳಿ ಈ ತರ ಪಾರ್ಕ್ಗೆನೆ ಕರ್ಕೊಂಡು ಹೋದೆ.
ಇದಾಗಿದ್ಮೇಲೆ ನೆಕ್ಸ್ಟ್ ಡೇ ಶೌರ್ಯದು ಬರ್ತ್ಡೇ ಇತ್ತು. ನೆಕ್ಸ್ಟ್ ಬ್ಲಾಗ್ ಎಲ್ಲ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನಕ್ಕಂದ್ರೆ ಹೈದರಾಬಾದಿಂದ ನಾವು ಮತ್ತೆ ಎಲ್ಲಿ ಹೋಗ್ತಾ ಇದೀವಿ ಏನು ಅಂತ ಹೇಳಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾರೆಲ್ಲ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ದೀರಾ, ವಿಸಿಟ್ ಮಾಡಿದೀರಾ, ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.